Dear students, in this video I am going to explain accounting treatment of certain items while preparing final accounts of company. See, ನಾವು ನಮಗೆ ಪ್ರಾಬ್ಲಮ್ಸ್ ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಕೊಡ್ತಾರೆ, ನಂತರ ಅಡ್ಜಸ್ಟ್ಮೆಂಟ್ ಅಂತ ಹೇಳಿ ಕೆಲವೊಂದು ಐಟಮ್ಸ್ ಅನ್ನು ನಮಗೆ ಕೊಡ್ತಾರೆ. ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಇರ್ತಕ್ಕಂತಹ ಐಟಮ್ಸ್ ಆಲ್ರೆಡಿ ಒಂದ್ಸಲ ಎಂಟ್ರಿ ಆಗಿರ್ತಕ್ಕಂಥದ್ದು. ಹಾಗಾಗಿ ನಾವೇನು ಮಾಡಬೇಕು, ಅದನ್ನು ಎಲ್ಲಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಎ ಬ್ಯಾಲೆನ್ಸ್ ಶೀಟ್ ಎರಡರಲ್ಲಿ ಒಂದು ಕಡೆ ಐದರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆರ್ ಎ ಬ್ಯಾಲೆನ್ಸ್ ಶೀಟ್ ನಾವು ಅದನ್ನು ಎಂಟ್ರಿ ಮಾಡ್ತೇವೆ. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಕ್ಕಂಥ ಐಟಮ್ಸ್ ಏನಾಗಿರುತ್ತೆ, ಅದು ಔಟ್ ಆಫ್ ಎ ಬುಕ್ ಎಂಟ್ರಿ, ಔಟ್ ಆಫ್ ವಿಚ್ ಇಸ್ ನಾಟ್ ಎಂಟರ್ ಇನ್ ಎ ಡೆಬಿಟ್ ಆಸ್ಪೆಕ್ಟ್ ಆರ್ ಕ್ರೆಡಿಟ್ ಆಸ್ಪೆಕ್ಟ್. ಎಲ್ಲೂ ಕೂಡ ಅದನ್ನು ನಾವು ಎಂಟ್ರಿ ಮಾಡಿರೋದಿಲ್ಲ. ಹಾಗಾಗಿ ನಮ್ಮ ರೂಲ್ಸ್ ಪ್ರಕಾರ ನಾವು ಬ್ಯಾಲೆನ್ಸ್ ಶೀಟನ್ನು ಟ್ಯಾಲಿ ಮಾಡಬೇಕಾದ್ರೆ ಡಬಲ್ ಎಂಟ್ರಿ ಸಿಸ್ಟಮನ್ನು ಫಾಲೋ ಮಾಡಬೇಕು. ಐದರ್ ವಿ ಹ್ಯಾವ್ ಟು ಡೆಬಿಟ್ ಒನ್ ಥಿಂಗ್ ಆ್ಯಂಡ್ ವಿ ಹ್ಯಾವ್ ಟು ಕ್ರೆಡಿಟ್ ದ ಸೇಮ್ ಥಿಂಗ್. ಸೊ ಹಾಗಾಗಿ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮನ್ನು ನಾವು ಎರಡು ಎಂಟ್ರೀಸನ್ನು ಮಾಡಬೇಕಾಗುತ್ತೆ. ಸೊ ದಟ್ ಥಿಂಗ್ ಯು ಹ್ಯಾವ್ ಟು ಬಿ ಕೀಪ್ ಇನ್ ಮೈಂಡ್. So we'll see one by one. Goods distributed as free sample. For example, ನಮಗೆ ಗೊತ್ತಿದೆ ಕೋಲ್ಗೇಟ್ ಆಯುರ್ವೇದ ಅನ್ನೋ ಪ್ರಾಡಕ್ಟ್ ಹೊಸದಾಗಿ ಲಾಂಚ್ ಆದಾಗ ಕೋಲ್ಗೇಟ್ ಸ್ಟ್ರಾಂಗ್ ಟೀತ್ ಜೊತೆ ಒಂದು ಚಿಕ್ಕ ಸ್ಯಾಶೆಟ್ಸನ್ನು ನಮಗೆ ಅದ್ರ ಜೊತೆ ಫ್ರೀಯಾಗಿ ಕೊಡ್ತಾಯಿದ್ರು. ಯಾಕೆ ಈ ಫ್ರೀ ಡಿಸ್ಟ್ರಿಬ್ಯೂಷನ್ ಅಂದರೆ ವಿ ಹ್ಯಾವ್ ಟು ನೋ ಅಬೌಟ್ ದ ಪ್ರಾಡಕ್ಟ್. ದಟ್ ಈಸ್ ನಥಿಂಗ್ ಬಟ್ ಅ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಅಂತ ಕರಿತೇವೆ. ಸೊ ಈ ಗೂಡ್ಸನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವ, ಫಾರ್ ದ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕನ್ಸಿಡರ್ಡ್ ಆಸ್ ಅ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸನ್ನು ನಾವು ಯಾವ ಹೆಡಲ್ಲಿ ಎಂಟ್ರಿ ಮಾಡ್ತೇವೆ ಅಂದರೆ ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ನೋಟ್ ನಂಬರ್ 2 ಕ್ಯಾಶ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ನಾವು ಅದನ್ನು ಎಂಟ್ರಿ ಮಾಡ್ತೇವೆ ಮತ್ತು ನಮ್ಮ ಗ್ರಾಸ್ ಪ್ರಾಫಿಟಿಂದ ಅದನ್ನು ನಾವು ಡಿಡಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರಾನ್ಸ್ಫರ್ ಫೀ ಆನ್ ಶೇರ್ಸ್. So this is considered as non-operating income. So this will be deducted in profit and loss account or an income statement. Next, goods destroyed by fire accident or other accident. ಯಾವ್ದು ಗೂಡ್ಸು ಫೈರ್ ಆಕ್ಸಿಡೆಂಟ್ ಅಥವಾ ಯಾವುದಾದ್ರು ಅದರ್ ಆಕ್ಸಿಡೆಂಟಿಂದ ಡಿಸ್ಟ್ರಾಯ್ ಆದರೆ ಹೇಗೆ ನಾವು ಅದನ್ನು ಟ್ರೀಟ್ ಮಾಡ್ತೇವೆ, ನಾವು ಅದನ್ನು ಪರ್ಚೇಸಿಂದ ಎಷ್ಟು ಗೂಡ್ಸ್ ಡಿಸ್ಟ್ರಾಯ್ ಆಗಿದೆಯೋ ಅದನ್ನು ಪರ್ಚೇಸಿಂದ ಅದನ್ನು ಡಿಡಕ್ಟ್ ಮಾಡ್ತೀವಿ. ಸೊ ದ ಆ್ಯಕ್ಚುಯಲ್ ಕಾಸ್ಟ್, ದಟ್ ಈಸ್ ದ ಕಾಸ್ಟ್ ಆಫ್ ಗೂಡ್ಸ್ ಮೈನಸ್ ಅಮೌಂಟ್ ಪೇಯಬಲ್ ಬೈ ದ ಇನ್ಶೂರೆನ್ಸ್ ಕಂಪನಿ. ಆ ಆ್ಯಕ್ಚುಯಲ್ ಕಾಸ್ಟನ್ನು ನಾವು ನಾನ್ ಆಪರೇಟಿಂಗ್ ಲಾಸ್ ಅನ್ನೋ ಹೆಡ್ಡಿಂಗಲ್ಲಿ ತೋರಿಸ್ತೇವೆ. ದಟ್ ಈಸ್ ಇನ್ ಅ ಇನ್ಕಮ್ ಸ್ಟೇಟ್ಮೆಂಟ್. ಯಾವುದಾದ್ರೂ ಅಮೌಂಟನ್ನು ನಾವು ಇನ್ಶೂರೆನ್ಸ್ ಕಂಪನಿಯಿಂದ ರಿಕವರ್ ಮಾಡಿದರೆ ಅದನ್ನು ನಾವು ಕರೆಂಟ್ ಅಸೆಟಲ್ಲಿ ಮೆನ್ಷನ್ ಮಾಡ್ತೇವೆ. ದ ಅಮೌಂಟ್ ರಿಕವರಬಲ್ ಫ್ರಮ್ ಇನ್ಶೂರೆನ್ಸ್ ಕಂಪನಿ ಮಸ್ಟ್ ಬಿ ಶೋನ್ ಇನ್ ದ ಕರೆಂಟ್ ಅಸೆಟ್ ಆ್ಯಂಡ್ ಅಂಡರ್ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್ ಡಿಬೆಂಚರ್ ಇಂಟ್ರೆಸ್ಟ್. ಸೊ ಡಿಬೆಂಚರ್ ಅನ್ನೋದು ವಾಟ್ ಈಸ್ debenture is nothing but a liability of a company. So we have to pay the interest to the debenture holders. So it is shown under interest on borrowings on a income statement if it is given in a trial balance. Trial balance ಅಲ್ಲಿ ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಅದನ್ನು ಇಂಟ್ರೆಸ್ಟ್ ಆನ್ ಬೋರೋಯಿಂಗ್ಸ್ ಅಂದರೆ ನೋಟ್ ನಂಬರ್ 3 ಮಾತ್ರ ನಾವು ಅದನ್ನು ಎಂಟ್ರಿ ಮಾಡ್ತೇವೆ. ಇವಾಗಲೇ ಹೇಳಿದಾಗ ಇಟ್ ಈಸ್ ಗಿವನ್ ಇನ್ ಅನ್ ಅಡ್ಜಸ್ಟ್ಮೆಂಟ್, ಇಫ್ ಇಟ್ ಈಸ್ ಗಿವನ್ ಇನ್ ಅನ್ ಅಡ್ಜಸ್ಟ್ಮೆಂಟ್ ದೆನ್ ನಾವೇನು ಮಾಡ್ತೀವಿ, ಅದನ್ನು ಒಂದು ಸಲ ಇಂಟ್ರೆಸ್ಟ್ ಆನ್ ಬೋರೋಯಿಂಗ್ಸ್ ನೋಟ್ ನಂಬರ್ 3 ಒಂದು ಸಲ ಎಂಟ್ರಿ ಮಾಡ್ತೀವಿ ಮತ್ತು ಅದನ್ನು ಸೆಕ್ಯೂರ್ಡ್ ಲೋನ್ಸಲ್ಲಿ, ದಟ್ ಈಸ್ ದ ಲಯಬಿಲಿಟಿ ಸೈಡ್, ಸೆಕ್ಯೂರ್ಡ್ ಲೋನ್ಸ್ ನೋಟ್ ನಂಬರ್ 7 ಡಿಬೆಂಚರ್ ಇಂಟ್ರೆಸ್ಟ್ ಎಷ್ಟಿದೆಯೋ ಅದು ಡಿಬೆಂಚರ್ ಅಮೌಂಟಿಂದ ಅದನ್ನು ಲೆಸ್ ಮಾಡಿ ತೋರಿಸ್ತೀವಿ.
So if it is given in a trial balance, then we are going to enter in interest on borrowing, note number 3 ಅಲ್ಲಿ ಮಾತ್ರ ಎಂಟ್ರಿ ಮಾಡ್ತೇವೆ. ಅದೇ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನು ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟರೆ ಒಂದು ಸಲ ಇಂಟ್ರೆಸ್ಟ್ ಆನ್ ಬಾರೋಯಿಂಗ್ಸ್ ಅಲ್ಲಿ ತೋರಿಸ್ತೇವೆ, ಮತ್ತೊಂದು ಸಲ ಸೆಕ್ಯೂರ್ಡ್ ಲೋನ್ಸ್ ಹೆಡ್ ನೋಟ್ ನಂಬರ್ 7 ಅಲ್ಲಿ ಡಿಬೆಂಚರಿಂದ ಡಿಬೆಂಚರ್ ಇಂಟ್ರೆಸ್ಟ್ ಅನ್ನು ಲೆಸ್ ಮಾಡಿ ನಾವು ಅದನ್ನು ತೋರಿಸ್ತೀವಿ. ನಂತರ calls in arrears and calls in advance. As in the previous video we have discussed about calls in arrears, that means call money not yet paid by the shareholders, and ಇದನ್ನು ನಾವೇನು ಮಾಡ್ತೀವಿ, ಕಾಲ್ಡ್ ಅಪ್ ಕ್ಯಾಪಿಟಲ್ ಇಂದ ಕಾಲ್ಸ್ ಇನ್ ಅರಿಯರ್ಸ್ ಅನ್ನು ಡಿಡಕ್ಟ್ ಮಾಡ್ತೀವಿ. ಆಫ್ಟರ್ ಡಿಡಕ್ಟಿಂಗ್ ಕಾಲ್ಸ್ ಇನ್ ಅರಿಯರ್ಸ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಕರೀತೇವೆ. ದಿಸ್ ಈಸ್ ಶೋನ್ ಇನ್ ಅ ಶೇರ್ ಕ್ಯಾಪಿಟಲ್. Calls in advances ಇದೆಯಲ್ಲ, that is call money paid by the shareholders before it was called by the company. ಸೊ ಇದು ಅಡ್ವಾನ್ಸ್ ಆಗಿ ರಿಸೀವ್ ಮಾಡಿರ್ತೇವೆ. ಇಟ್ ಈಸ್ ಶೋನ್ ಇನ್ ಅ ಶೇರ್ ಕ್ಯಾಪಿಟಲ್. ದಟ್ ಈಸ್ ನೋಟ್ ನಂಬರ್ 5 ಅಲ್ಲಿ ನಾವು ಕಾಲ್ಸ್ ಇನ್ ಅಡ್ವಾನ್ಸಸ್ ಅನ್ನು ಪೇಡ್ ಅಪ್ ಕ್ಯಾಪಿಟಲ್ ಜೊತೆ ಆ್ಯಡ್ ಮಾಡಿ ತೋರಿಸ್ತೀವಿ. ನಂತರ forfeited shares. When the shares are allotted are cancelled by the company on account of non-payment of shares, this call money due ಅನ್ನು ನಾವೇನಂತ ಕರಿತೀವಿ, forfeited shares ಅಂತ ಕರಿತೀವಿ. It should be shown in a share capital. Then preliminary expenses. Preliminary expenses ಅಂದರೆ ಬಿಸ್ನೆಸ್ ಫಾರ್ಮ್ ಆಗೋಕ್ಕಿಂತ ಮುಂಚಿತವಾಗಿ, ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿ ದ ಪ್ರಮೋಟರ್ ಮಾಡಿರ್ತಕ್ಕಂಥ ಎಕ್ಸ್ಪೆನ್ಸಸನ್ನು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಬಿಸ್ನೆಸ್ ಕಮೆನ್ಸ್ ಮಾಡಬೇಕಾದ್ರೆ ನಾವು ದಟ್ ಫ್ಯಾಕ್ಟ್ರಿ ಆರ್ ಇನ್ಸ್ಟಿಟ್ಯೂಷನ್ ಆರ್ ಆರ್ಗನೈಸೇಷನ್ಗೆ ಪೇಂಟಿಂಗನ್ನು ಮಾಡಿಸ್ತೀವಿ ಅಂತ ಇಟ್ಕೊಳ್ಳೋಣ. ಪೇಂಟಿಂಗ್ ಮಾಡಿದಾಗ ಪೇಂಟಿಂಗ್ ವಿಲ್ ಕಮ್ ಫಾರ್ ಎಕ್ಸಾಂಪಲ್ 5 ಇಯರ್ಸಿಗೆ ನಮ್ಮ ಪೇಂಟಿಂಗ್ ಇರುತ್ತೆ. ಸೊ ದಿಸ್ ಎಕ್ಸ್ಪೆನ್ಸಸ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಆಲ್ ಓವರ್ ದ 5 ಇಯರ್ಸ್. 5 ಇಯರ್ಸ್ ಅದು ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ. ನಾವು ಆಗ ಏನು ಮಾಡ್ತೀವಿ, ಆ 5 ಇಯರ್ಸ್ ಡಿಸ್ಟ್ರಿಬ್ಯೂಟ್ ಆಗಿರೋದು ಪ್ರತಿ ವರ್ಷ ಅದನ್ನು ಡಿಡಕ್ಟ್ ಮಾಡ್ಕೊಳ್ತಾ ಹೋಗ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಅ ರಿಟರ್ನ್ ಆಫ್ ಅಂತ ಕರಿತೇವೆ. ಸರ್ಟನ್ ಅಮೌಂಟನ್ನು ನಾವು ಡಿಡಕ್ಟ್ ಮಾಡ್ಕೊಳ್ತಾ ಹೋಗ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಅ ರಿಟರ್ನ್ ಆಫ್. So the expenses incurred period to the commencement of business or for the expansion of business is considered as preliminary expenses. For example, any stamp duty we did, any legal fees we paid, or this the paintings ಏನಾದರೂ ಮಾಡಿಸಿದ್ರೆ, this is all comes under the preliminary expenses. This expenses is made before forming a business. ಬಿಸ್ನೆಸ್ಸನ್ನು ಫಾರ್ಮ್ ಮಾಡೋಕ್ಕಿಂತ ಮುಂಚಿತವಾಗಿ ದ ಪ್ರಮೋಟರ್ಸ್ ಮಾಡಿರ್ತಕ್ಕಂತಹ ಎಕ್ಸ್ಪೆನ್ಸಸನ್ನು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇದನ್ನು ನಾವು ಮಿಸಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನೋ ಹೆಡಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸನ್ನು ಎಂಟ್ರಿ ಮಾಡ್ತೀವಿ. ಎನಿ ರಿಟರ್ನ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಸ್ ಗಿವನ್ ಇನ್ ಅಡ್ಜಸ್ಟ್ಮೆಂಟ್. ಅದನ್ನು ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸಿಂದ ಡಿಡಕ್ಟ್ ಮಾಡಬೇಕು. ದಟ್ ಈಸ್ ಆ್ಯಂಡ್ ಡಿಡಕ್ಟ್ ಮಾಡಿರುವ ಅಮೌಂಟನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಇನ್ಕಮ್ ಸ್ಟೇಟ್ಮೆಂಟಲ್ಲೂ ಕೂಡ ನಾವು ಅದನ್ನು ತೋರಿಸ್ತೀವಿ. ಇಫ್ ಇಟ್ ಈಸ್ ಗಿವನ್ ಇನ್ ಅಡ್ಜಸ್ಟ್ಮೆಂಟ್ ಇನ್ ಅ 2 ಸೈಡ್ ವಿ ಹ್ಯಾವ್ ಟು ಮೆನ್ಷನ್. ಒಂದು ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಲಾಸಸ್ ಅನ್ನೋ ಹೆಡ್ಡಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ಸಿಂದ ರಿಟರ್ನ್ ಆಫ್ ಅನ್ನು ಲೆಸ್ ಮಾಡ್ತೀವಿ, ಮತ್ತು ಲೆಸ್ ಮಾಡಿರುವ ಆ ಅಮೌಂಟನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅಂತ ಇನ್ಕಮ್ ಸ್ಟೇಟ್ಮೆಂಟಲ್ಲೂ ಕೂಡ ಅದನ್ನು ನೋಟ್ ಮಾಡ್ತೀವಿ. Next, underwriting commission. Commission paid to underwriters in connection with issue of shares and debentures. ಡಿಬೆಂಚರ್ಸ್ ಮತ್ತು ಶೇರ್ಸನ್ನು ಇಶ್ಯೂ ಮಾಡಬೇಕಾದ್ರೆ ನಾವು ಅಂಡರ್ರೈಟರ್ಸಿಗೆ ಕೊಡುವಂತಹ ಕಮಿಷನನ್ನು ಅಂಡರ್ರೈಟಿಂಗ್ ಕಮಿಷನ್ ಅಂತ ಕರಿತೀವಿ. ಇದನ್ನು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನೋ ಹೆಡ್ಡಲ್ಲಿ ತೋರಿಸ್ತೀವಿ. ಎನಿ ಅಂಡರ್ರೈಟಿಂಗ್ ಕಮಿಷನ್ ರಿಟರ್ನ್ ಆಫ್ ಆದರೆ ಅದು ನಮಗೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದರೆ ನಾವೇನು ಮಾಡಬೇಕು, ಅಂಡರ್ರೈಟಿಂಗ್ ಕಮಿಷನಿಂದ ರಿಟರ್ನ್ ಆಫ್ ಎಷ್ಟಿದೆಯೋ ಆ ಅಮೌಂಟನ್ನು ಡಿಡಕ್ಟ್ ಮಾಡಿ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನೋ ರೇಟಲ್ಲಿ ತೋರಿಸ್ತೀವಿ. ಮತ್ತು ಈ ರಿಟರ್ನ್ ಆಫ್ ಆಗಿರ್ತಕ್ಕಂಥ ಅಮೌಂಟನ್ನು ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಇನ್ ದ ಇನ್ಕಮ್ ಸ್ಟೇಟ್ಮೆಂಟಲ್ಲಿ ಅಗೇನ್ ವಿ ಆರ್ ಗೋಯಿಂಗ್ ಟು ಎಂಟರ್. ನೆಕ್ಸ್ಟ್,
discount on issue of shares and debentures. That is, already have said in my previous videos that shares are issued at par, premium and discount. When it is issued at the rate of discount, it is shown in the miscellaneous expenses and losses. Either shares ಇರ್ಬೋದು ಮತ್ತು ಡಿಬೆಂಚರ್ಸ್ ಇರ್ಬೋದು, ಯಾವುದನ್ನು ನಾವು ಡಿಸ್ಕೌಂಟ್ ರೇಟಲ್ಲಿ ಇಶ್ಯೂ ಮಾಡ್ತೇವೆ ಅದನ್ನು ನಾವು ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್ ಅನ್ನೋ ಹೆಡಲ್ಲಿ ಎಂಟ್ರಿ ಮಾಡ್ತೀವಿ. ಇಟ್ ಈಸ್ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಇಂಟರಿಮ್ ಡಿವಿಡೆಂಟ್. ಡಿವಿಡೆಂಟ್ ಅಂದರೆ ನಮಗೆ ಗೊತ್ತಿದೆ, ಇಟ್ ಈಸ್ ಎ ಪ್ರಾಫಿಟ್ ವಿಚ್ ಇಸ್ ಗಿವನ್ ಟು ಅ ಶೇರ್ ಹೋಲ್ಡರ್ ಆಫ್ ದ ಕಂಪನಿ. ಸೊ ಡಿವಿಡೆಂಟ್ ಕಂಪನಿ ಇನ್ ಬಿಟ್ವೀನ್ 2 ಆ್ಯನ್ಯುವಲ್ ಜನರಲ್ ಮೀಟಿಂಗ್ ಮಧ್ಯ ಡಿವಿಡೆಂಟನ್ನು ಪೇ ಮಾಡಿದರೆ ಅದನ್ನು ನಾವು ಇಂಟರಿಮ್ ಡಿವಿಡೆಂಟ್ ಅಂತ ಕರಿತೇವೆ. ಡಿವಿಡೆಂಟ್ ಪೇಯ್ಡ್ ಬೈ ದ ಕಂಪನಿ ಬಿಟ್ವೀನ್ 2 ಆ್ಯನ್ಯುವಲ್ ಜನರಲ್ ಮೀಟಿಂಗ್. So it must be shown under dividends and appropriations in a income statement. Income statement ಅಲ್ಲಿ ಡಿವಿಡೆಂಡ್ ಆ್ಯಂಡ್ ಅಪ್ರೋಪ್ರಿಯೇಷನ್ ನೋಟ್ ನಂಬರ್ 4 ಅಲ್ಲಿ ನಾವು ಇಂಟರಿಮ್ ಡಿವಿಡೆಂಟನ್ನು ತೋರಿಸ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ unclaimed dividend. Dividends declared by a company but not yet claimed by a shareholders. ಸೊ ದಿಸ್ ಈಸ್ ನಥಿಂಗ್ ಬಟ್ ನಾವು ಕೊಡಬೇಕಾಗಿರ್ತಕ್ಕಂತಹ ಡಿವಿಡೆಂಡ್. ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಲಯಬಿಲಿಟೀಸ್ ಆಫ್ ಅ ಕಂಪನಿ. ಸೊ ಯಾವ ರೀತಿ ಲಯಬಿಲಿಟೀಸ್ ಅಂದರೆ ಇಟ್ ಈಸ್ ಅ ಕರೆಂಟ್ ಲಯಬಿಲಿಟೀಸ್. ಸೊ ಇಟ್ ಈಸ್ ಶೋನ್ ಇನ್ ಅ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರೊವಿಷನ್ಸ್ ಇನ್ ದ ಬ್ಯಾಲೆನ್ಸ್ ಶೀಟ್. ನೆಕ್ಸ್ಟ್, ಪ್ರಪೋಸ್ಡ್ ಡಿವಿಡೆಂಡ್. This is a proposal of a board of directors towards the final dividend. This amount of dividend proposed will be set aside and on seeking the approval towards the annual general meeting and it will be paid. ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫೈನಲ್ ಡಿವಿಡೆಂಟ್ ಎಷ್ಟು ಕೊಡ್ಬೋದು ಅಂತ ಪ್ರಪೋಸ್ ಮಾಡಿರ್ತಕ್ಕಂಥ ಡಿವಿಡೆಂಟನ್ನು ನಾವು ಪ್ರಪೋಸ್ಡ್ ಡಿವಿಡೆಂಟ್ ಅಂತ ಕರಿತೀವಿ. ದಟ್ ಈಸ್ ಪಾರ್ಟ್ ಆಫ್ ಅ ಪ್ರಾಫಿಟನ್ನು ಸಪ್ರೇಟಾಗಿ ಇಟ್ಟಿರ್ತಾರೆ ಟು ಸೀಕ್ ಅ ಫೈನಲ್ ಅಪ್ರೂವಲ್ನ ಜನರಲ್ ಬಾಡಿ ಆ್ಯನ್ಯುವಲ್ ಜನರಲ್ ಮೀಟಿಂಗಲ್ಲಿ ಅಪ್ರೂವಲಿಗೋಸ್ಕರ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಪ್ರಪೋಸ್ ಮಾಡಿರುವ ಡಿವಿಡೆಂಟನ್ನು ಪ್ರಪೋಸ್ಡ್ ಡಿವಿಡೆಂಟ್ ಅಂತ ಕರಿತೀವಿ. ಸೊ ದಿಸ್ ಈಸ್ ಶೋನ್ ಅಂಡರ್ dividend and appropriation in income statement. If it is given in an adjustment, it is shown in dividend and appropriation in income statement and current liabilities and provisions in the balance sheet. In adjustment ಅಲ್ಲಿ ಕೊಟ್ಟಿದ್ರೆ ನಾವೇನು ಮಾಡ್ತೀವಿ, ಡಿವಿಡೆಂಡ್ ಆ್ಯಂಡ್ ಅಪ್ರೋಪ್ರಿಯೇಷನ್ ಹೆಡಲ್ಲಿ ಒಂದ್ಸಲ ಎಂಟ್ರಿ ಮಾಡ್ತೀವಿ ಮತ್ತು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸಲ್ಲಿ ನಾವು ಅದನ್ನು ಮತ್ತೊಂದು ಸಲ ಎಂಟ್ರಿ ಮಾಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ಯಾಕ್ಸ್. ಸೊ ದಿಸ್ income tax ಅಂದರೆ this is a tax we are going to pay in return of our earnings. ನಮ್ಮ ಅರ್ನಿಂಗ್ಸ್ಗೆ ನಾವು ಕೊಡ್ತಕ್ಕಂತಹ ಟ್ಯಾಕ್ಸ್. ಸೊ ದಿಸ್ ಈಸ್ ನಾಟ್ ಅ ವಾಲಂಟರಿ ಪೇಮೆಂಟ್, ದಿಸ್ ಇಸ್ ಅ ಕಂಪಲ್ಸರಿ ಕಾಂಟ್ರಿಬ್ಯೂಷನ್ ಆಫ್ ಅ ಕಂಪನಿ. ಕಂಪಲ್ಸರಿ ಆಗಿ ನಾವು ನಮ್ಮ ಅರ್ನಿಂಗ್ಸಿಗೆ ಕೊಡಬೇಕಾದಂತಹ ಲಯಬಿಲಿಟಿ, ದಟ್ ಈಸ್ ಅ ಟ್ಯಾಕ್ಸ್. ಸೊ ಈ ಟ್ಯಾಕ್ಸನ್ನು ನಾವು ಅರ್ನಿಂಗ್ ಬಿಫೋರ್ ಟ್ಯಾಕ್ಸಿಂದ ಎಷ್ಟು ಟ್ಯಾಕ್ಸನ್ನು ಪೇ ಮಾಡಿರ್ತೇವೆ ಅದನ್ನು ನಾವು ಡಿಡಕ್ಟ್ ಮಾಡಬೇಕು ಇನ್ ಅನ್ ಇನ್ಕಮ್ ಸ್ಟೇಟ್ಮೆಂಟ್. ಇನ್ಕಮ್ ಸ್ಟೇಟ್ಮೆಂಟಲ್ಲಿ ನಾವು ಇನ್ಕಮ್ ಟ್ಯಾಕ್ಸನ್ನು ಅರ್ನಿಂಗ್ ಬಿಫೋರ್ ಟ್ಯಾಕ್ಸಿಂದ ಇನ್ಕಮ್ ಟ್ಯಾಕ್ಸನ್ನು ಡಿಡಕ್ಟ್ ಮಾಡ್ತೀವಿ. ನಂತರ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ದಟ್ ಈಸ್ ವಾಟ್ ನಾವು ಟ್ಯಾಕ್ಸನ್ನು ಪೇ ಮಾಡೋದಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವು ಸರ್ಟನ್ ಅಮೌಂಟನ್ನು ಇಟ್ಟಿರ್ತೇವೆ. ದಟ್ ಈಸ್ ನಥಿಂಗ್ ಬಟ್ ಎ ಪ್ರಾವಿಷನ್ ಫಾರ್ ಟ್ಯಾಕ್ಸ್. ಇಫ್ ಇಟ್ ಈಸ್ ಗಿವನ್ ಇನ್ ಅನ್ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ಟಿದ್ದರೆ ನಾವೇನು ಮಾಡಬೇಕು, ಇಟ್ ಮಸ್ಟ್ ಬಿ ಶೋನ್ ಅಂಡರ್ ಟ್ಯಾಕ್ಸಸ್ ಇನ್ ಅನ್ ಇನ್ಕಮ್ ಸ್ಟೇಟ್ಮೆಂಟ್ ಮತ್ತು ಅದನ್ನು ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಪ್ರಾವಿಷನ್ಸ್ ಅಂತ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತೊಂದು ಸಲ ಅದನ್ನು ತೋರಿಸ್ತೀವಿ, ಪ್ರಾವಿಷನ್ಸ್ ಫಾರ್ ಟ್ಯಾಕ್ಸೇಷನ್. ದೆನ್ ಅಡ್ವಾನ್ಸ್ ಟ್ಯಾಕ್ಸ್, ದಟ್ ಈಸ್ ಅ ಟ್ಯಾಕ್ಸ್ ಪೇಯ್ಡ್ ಇನ್ ಅಡ್ವಾನ್ಸ್. ಸೊ ಇದು ನಮಗೆ ಅಡ್ವಾನ್ಸ್ ಆಗಿ ನಾವು ಪೇ ಮಾಡಿರ್ತಕ್ಕಂತಹ ಟ್ಯಾಕ್ಸ್. ದಿಸ್ ಇಸ್ ನಥಿಂಗ್ ಬಟ್ ಅಡ್ವಾನ್ಸ್ ಆಗಿ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಸೊ ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಅ ಕರೆಂಟ್ ಲಯಬಿಲಿಟಿ, ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅನ್ನೋ ಹೆಡಲ್ಲಿ ನಾವು ಇದನ್ನು ಎಂಟ್ರಿ ಮಾಡ್ತೀವಿ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್. ಸೊ ಟ್ಯಾಕ್ಸ್ ಡಿಡಕ್ಟೆಡ್
ಡಿಡಕ್ಟೆಡ್ ಅಟ್ ಸೋರ್ಸ್ ಅಂದರೆ ನಮ್ಮ ಸಿಸ್ಟಮ್, ದಿಸ್ ಸಿಸ್ಟಮ್ is introduced by a tax authority or a tax department where the person responsible for making specified income such as a salary, commission, professional fees is liable to deduct a certain percentage of tax before making payment in full to the recovery of the ಪೇಮೆಂಟ್. ಅಂದರೆ ಅರ್ಲಿಯಲ್ ಆಗಿ ನಾವು ಕಟ್ಟಬೇಕಾಗಿರ್ತಕ್ಕಂತಹ ಟ್ಯಾಕ್ಸನ್ನು ಅರ್ಲಿಯರ್ ಆಗಿ ಸ್ವಲ್ಪ ಕಟ್ ಮಾಡ್ತಾ ಇದ್ದರೆ ಅದನ್ನು ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಕರೀತಾರೆ. ದಿಸ್ ಈಸ್ ರೆಫರ್ಸ್ ಟು ಅ source from an income received by a company or from the payment made by the company. So, if it is appeared in the debit column in a trial balance, so ನಾವು ಅದನ್ನು ಕರೆಂಟ್ ಅಸೆಟ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಅಲ್ಲಿ ಪೇ ಮಾಡ್ತೇವೆ. ಇಫ್ ಇಟ್ ಈಸ್ ಅಪೇರ್ಡ್ ಇನ್ ಅ ಕ್ರೆಡಿಟ್ side of a trial balance, so we are going to enter in a current liabilities and provisions. Next important is corporate dividend tax or dividend distribution tax. ಕಂಪನಿ ಏನು ಮಾಡುತ್ತೆ, ಇರ್ತಕ್ಕಂಥ ಅರ್ನಿಂಗ್ಸಿಗೆ ಟ್ಯಾಕ್ಸನ್ನು ಪೇ ಮಾಡುತ್ತೆ ಮತ್ತು ಅರ್ನಿಂಗ್ಸನ್ನು ಯಾವಾಗ ಶೇರ್ ಹೋಲ್ಡರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ, ದಟ್ ಈಸ್ ನಥಿಂಗ್ ಬಟ್ ಡಿವಿಡೆಂಡ್. ಪೋರ್ಷನ್ ಆಫ್ ಪ್ರಾಫಿಟನ್ನು ಶೇರ್ ಹೋಲ್ಡರ್ಸಿಗೆ ಡಿವಿಡೆಂಡ್ ಮಾಡುತ್ತಲ್ಲ, ದಟ್ ಈಸ್ ನಥಿಂಗ್ ಬಟ್ ಡಿವಿಡೆಂಡ್ ಅಂತ ಕರಿತೀವಿ. ಸೊ ಈ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ ದ ಕಂಪನಿ ಅಡಿಷ್ನಲ್ ಆಗಿ ಟ್ಯಾಕ್ಸನ್ನು ಪೇ ಮಾಡಬೇಕು, ದಟ್ ಈಸ್ ನಥಿಂಗ್ ಬಟ್ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್. ಈ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸನ್ನು ಕರೆಂಟ್ಲಿ ಇದು ಚೇಂಜ್ ಆಗ್ತಾ ಇರ್ತದೆ. ಕರೆಂಟ್ಲಿ ಗೋಯಿಂಗ್ ಟು ಪೇ 20.36%, ದಟ್ ಈಸ್ 17.65% of dividend plus surcharge at 12% on tax, that is 3% education cess ನಾವು ಪೇ ಮಾಡ್ತೇವೆ. ದೆನ್ in total 20.36% of corporate dividend taxನ್ನು ಪೇ ಮಾಡಬೇಕು. ಇಫ್ it must be shown in the taxes in income statement if it is appeared in a trial balance. If it is appeared in an adjustment, then it must be shown in a taxes column and also as a current liabilities and provisions column. So reserves and surplus, if it is appeared in a trial balance, it should be shown in reserves and surplus. If it is appeared in an adjustment, it must be shown in an appropriation column also, and we should add to the concerned reserves and surplus column also. Then a contingent liabilities which may arise on account of a future event, the happening of which is uncertain. So any information on contingent liability must be shown as a footnote to the balance sheet. ಇದು ನಾವು ಬ್ಯಾಲೆನ್ಸ್ ಶೀಟನ್ನು ಎಂಟ್ರಿ ಆದಮೇಲೆ, ದಟ್ ಮೀನ್ ಅಸೆಟ್ ಸೈಡ್ ಲಯಬಿಲಿಟೀಸ್ ಬ್ಯಾಲೆನ್ಸ್ ಆದ ನಂತರ ಒಂದು ಫುಟ್ನೋಟ್ ಅಂತ ನಾವು ಇದನ್ನು ಎಂಟ್ರಿ ಮಾಡ್ತೇವೆ. ಯಾವ್ಯಾವ ಐಟಮ್ಸ್ ಈ ಕಂಟಿಂಜೆಂಟ್ ಲಯಬಿಲಿಟಿಯಲ್ಲಿ ಬರುತ್ತೆ ಅಂದರೆ, ದಟ್ ಈಸ್ ಎ ಗ್ಯಾರಂಟೀಸ್ ಆ್ಯಂಡ್ ಕೌಂಟರ್ ಗ್ಯಾರಂಟೀಸ್ ಗಿವನ್ ಬೈ ಅ ಕಂಪನಿ, guarantee that a company gives to another person on behalf of the third party, product warranty, shareholders guarantee, letters of credit issued, potential adverse judgment. So this is all the things comes under contingent liability. So this is things which is entered in as a footnote to the balance sheet. These contingent liabilities are not entered anywhere before the balance sheet has been tallied. ಸೊ ನಮ್ಮಲ್ಲಿರ್ತಕ್ಕಂಥ ಲಯಬಿಲಿಟಿ ಅಸೆಟ್ ಟ್ಯಾಲಿ ಆದ ನಂತರ ನಾವು ಈ ಕಂಟಿಂಜೆಂಟ್ ಲಯಬಿಲಿಟಿಯನ್ನು ಫುಟ್ನೋಟ್ ರೀತಿಯಲ್ಲಿ ನಾವು ಪೇ ಮಾಡ್ತೀವಿ. ಥ್ಯಾಂಕ್ ಯು.